ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ತುಳು ಧರ್ಮ ಸಂಶೋಧನಾ ಕೇಂದ್ರ ಪೆರೂರು ಇವರ ಸಹಯೋಗದಲ್ಲಿ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ನಡೆಯಿತು. ಮಂಗಳೂರಿನ ಜ್ಯೋತಿ ಸರ್ಕಲ್ನ ಮಹಿಳಾ ಸಭಾದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೆರೂರು ರುಕ್ಕು ಪೂಜಾರ್ತಿ, ಬಾಗಿ ಪೂಜಾರ್ತಿ, ಲೆಚ್ಚು ಪೂಜಾರ್ತಿ ನೆನಪಿನ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಪೆರೂರಿನ ತುಳು ಸಂಶೋಧನಾ ಕೇಂದ್ರದ ಪೆರೂರು ಚಾರೊಬ್ಬರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾಳೆ ಎರಡನೆಯ ಭಾನುವಾರಕ್ಕೂ ಮಹಿಳೆಯರಿಗೂ ಬಹಳ ವಿಶೇಷವಾದ ಅವಿನಾಭಾವ ಸಂಬಂಧವಿದೆ. ಏನದು? ನಾಳೆ ಅಮ್ಮಂದಿರ ದಿನ. ಎರಡನೆಯ ಭಾನುವಾರ ಮೇ ತಿಂಗಳ ಎರಡನೆಯ ಭಾನುವಾರ ಪ್ರತಿ ವರ್ಷ ಜಾಗತಿಕ ಅಮ್ಮಂದಿರ ದಿನ. ಅಮ್ಮ ಇಲ್ಲದೆ ನಾವೆಲ್ಲಿದ್ದೀವಿ? ನಾವೆಲ್ಲ ಇರುವುದೇ ಅಮ್ಮಂದಿರಿಂದ. ನಮಗೆ ಜನ್ಮ ಕೊಟ್ಟಂಥ ಅಮ್ಮ ಒಬ್ಬರು, ಹಾಗೆಯೇ ನಮಗೆ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆಯವರು ಅಮ್ಮಂದಿರಾಗ್ತಾರೆ. ಅಂಥ ಅಮ್ಮಂದಿರಲ್ಲಿ ಒಬ್ಬರು ಸಾವಿತ್ರಿಬಾಯಿ ಪುಲೆ ಅವರು. ಅಂಥ ಅಮ್ಮಂದಿರಲ್ಲಿ ನಮಗೊಬ್ಬರು ಸಾವಿತ್ರಿಬಾಯಿ ಪುಲೆಯವರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಎಂ ರೋಹಿಣಿಯವರು ಮಾತನಾಡಿ, ಸಾವಿತ್ರಿಬಾಯಿ ಪುಲೆಯವರು ಶಿಕ್ಷಕಿ ಮಾತ್ರವಲ್ಲದೆ ಮೊದಲ ಬಾರಿಗೆ ಮಹಿಳಾ ಮಂಡಳಿಯ ಸ್ಥಾಪಕರು. ಹೊಸ ಮೌಢ್ಯಗಳು ವಿದ್ಯಾವಂತರಲ್ಲಿ ಬಹಳ ವೇಗವಾಗಿ ಹಬ್ಬುತ್ತಿದೆ. ಆಗಿನ ಕಾಲದಲ್ಲಿ ಮಹಿಳೆಯರಲ್ಲಿದ್ದ ಎಲ್ಲ ಮೌಢ್ಯಗಳನ್ನು ತೊಡೆದು ಹಾಕಲು ಶ್ರಮಿಸಿದವರು ಸಾವಿತ್ರಿಬಾಯಿ ಪುಲೆಯವರು ಎಂದರು. ಎಲ್ಲಿ ಕೆಲಸ ಮಾಡಿ ನಿಲ್ಲಿಸಿದ್ದಾರಾ ಅಲ್ಲೇ ಇದ್ದೇವೆ ಸ್ವಾಮಿ. ನಾವು ಇನ್ನೂ ಸಹ ಅಲ್ಲೇ ಇದ್ದೇವೆ. ಯಾಕೆ ಗೊತ್ತಾ? ಅವರು ಹುಟ್ಟಿದ ಸತಾರ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಸರ್ವೆ ನಡೆಯಿತು. ಅಲ್ಲಿ ನಕುಸ ಎಂಬ ಹೆಸರಿನ ಹೆಣ್ಣು ಮಕ್ಕಳು ಸುಮಾರು 300 ಸಿಕ್ಕಿದ್ರಂತೆ. ನಕುಸ ಅಂತ. ನಕುಸ ಅಂದ್ರೆ ಏನು ಗೊತ್ತಾ? ಬೇಡದವಳು ಅಂತ. ಯಾಕೆಂದ್ರೆ ವರದಕ್ಷಿಣೆ. ಹೆಣ್ಣು ಮಕ್ಕಳು ಹುಟ್ಟಿದ ಕೂಡಲೇ ಅವಳು ಬೇಡದವಳು. ಇದು ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಹುಟ್ಟಿದ ಊರಿನ ಕತೆ. ಆಯಿತಾ? ಒಂದು 4-5 ವರ್ಷಗಳ ಹಿಂದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸುದ್ದಿ ಪ್ರಚಾರ. ಮೂಡಬಿದ್ರೆಯ ಅಲ್ ಫುರ್ಖಾನ್ ಇಸ್ಲಾಮಿಕ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಪ್ರಾಂಶುಪಾಲೆ ನಜರಾನಾ ಶಾಪಿ ಮತ್ತು ಸುರತ್ಕಲ್ ಕೃಷ್ಣಾಪುರದ ಚೈತನ್ಯ ಪಬ್ಲಿಕ್ ಸ್ಕೂಲ್ನ ಇಂಗ್ಲಿಷ್ ಟೀಚರ್ ಶಶಿಕಲಾ RHM, ಫಾತಿಮಾ ಶೇಖ್ ಪ್ರಶಸ್ತಿ ವಿಜೇತರಾದ ಜಾನಕಿ ಪುತ್ರನ್ ಉಳ್ಳಾಲ್ ಅವರಿಗೆ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ವೇಳೆ ಪ್ರಶಸ್ತಿ ಪುರಸ್ಕೃತರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. The moment I got a call saying that being selected for the so-and-so the award, I was not able to speak anything. In fact, I was just thinking, am I be able to just receive this kind of the award, which has been just having so much of dignity, so much of pride, so much of honor. Then again I got a call and my true caller was saying it was ನಮ್ಮನ್ನು ಗುರುತಿಸಿ ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದೀರಿ. ಅದಕ್ಕೆ ಈ ಸಂಘದ ಪ್ರತಿಯೊಬ್ಬರಿಗೂ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಸಂಘವು ಒಂದು ಉತ್ತಮವಾದಂತಹ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಇದು ನನಗೆ ಬಯಸದೆ ಬಂದ ಭಾಗ್ಯ. ನಾನು ಇತ್ತೀಚೆಗೆ ಒಂದು ಬಳಂಗರಿಯ ಮಡಿಲಲ್ಲಿ ಅಂತ ಒಂದು ಆತ್ಮಕಥೆಯನ್ನು ಬರೆದಿದ್ದೆ. ಅದನ್ನು ನಾನು ನಮ್ಮ ಹಿರಿಯ ಲೇಖಕಿ ರೋಹಿಣಿಯವರಿಗೆ ಅದನ್ನು ಪೋಸ್ಟ್ ಮಾಡಿ ಕಳಿಸಿದೆ. 4 ದಿವಸದಲ್ಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷರಾದ ಡಾ ಜ್ಯೋತಿ ಚೇಳ್ಯಾರವರು ಮಾತನಾಡಿ, ಸಾವಿತ್ರಿಬಾಯಿ ಪುಲೆ, ಜ್ಯೋತಿಬಾ ಪುಲೆ, ಕಮಲಾದೇವಿ ಚಟ್ಟೋಪಾಧ್ಯಾಯರಂತಹ ಅನೇಕ ಮಹಿಳೆಯರು ಮಾಡಿದ ಹೋರಾಟಗಳು ಇಂದಿಗೂ ಪ್ರಸ್ತುತ ಎಂದ ಅವರು, ಮಹಿಳೆಯರು ಮೌಢ್ಯದಿಂದ ಹೊರಗೆ ಬರಬೇಕು ಎಂದರು. ನಾವು ನಮ್ಮ ಹಿರಿಯರನ್ನ, ನಮ್ಮ ಹಿಂದಿನ ತಲೆಮಾರನ್ನು ನೆನಪಿಸಿಕೊಳ್ಳುವುದು ಮತ್ತು
ನಮ್ಮ ಅಮ್ಮಂದಿರನ್ನು ನೆನಪಿಸಿಕೊಳ್ಳುವುದರ ಮೂಲಕ ನಮ್ಮ ಮುಂದಿನ ಪೀಳಿಗೆಯನ್ನು ಬೆಳೆಸುವುದು ನಮ್ಮೆಲ್ಲರ ಇವತ್ತಿನ ಜವಾಬ್ದಾರಿ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತಿನ ಈ ಕಾರ್ಯಕ್ರಮ ಇದೆಯಲ್ಲ, ಇದು ಒಂದು ಬಹಳ ಚಾರಿತ್ರಿಕವಾದಂತಹ ಒಂದು ಘಟನೆ. ಯಾಕೆ ಅಂದರೆ, ನಮ್ಮ ಲೇಖಕಿಯರ ಸಂಘ ಸಾಹಿತ್ಯ ಸದನ ಅದು ಸ್ವಲ್ಪ ದುರಸ್ತಿಯ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕಾಗಲಿಲ್ಲ. ಆದರೆ ಅದಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡದ್ದು ಮಂಗಳೂರಲ್ಲಿ ಬೇಕಾದಷ್ಟು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಯೋಜಕರಾದ ಸುಧಾ ನಾಗೇಶ್, ಸುಜಾತಾ ಕೊಡ್ಮಣ್ ಉಪಸ್ಥಿತರಿದ್ದರು. ಆಕೃತಿ ಭಟ್ ಆಶಯ ಗೀತೆ ಹಾಡಿದ್ರು. ಸುಧಾ ನಾಗೇಶ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸುಜಾತಾ ಸುವರ್ಣ ಧನ್ಯವಾದ ಸಮರ್ಪಿಸಿದ್ರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.